ಚೈನಾದಲ್ಲೇ. ಜೊತೆಗೆ ಚೈನಾ ಅಮೆರಿಕ ಜೊತೆಗೆ ಇರಾನ್ ಅಮೆರಿಕ ಜೊತೆಗೆ ಗೆದ್ದಿದ್ದು. ಜೊತೆಗೆ ಚೀನಾ ಇವತ್ತು ಪ್ರಶ್ನೆ ಮಾಡ್ತಾಯಿದೆ, ನೀವು ಯಾವುದೇ ಪ್ರಸಂಗದಲ್ಲಿ ಟ್ರಂಪ್ ಅವ್ರ ಮುಂದೆ ನಡೆದಂಥದ್ದು ತೈವಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಮಾರುವಂತೆಲ್ಲ. ಇದು ಒಂದು ರೀತಿ ಹಿಂಬಳಿತ ಆದಂಗೆ. ಅಂದ್ರೆ ದಿನದ ದಿನಕ್ಕೆ ಇನ್ನೂ ಚೈನಾ ಅಮೆರಿಕೆಯನ್ನು ಎದುರಿಸುವಂಥದ್ದು, ನೀನು ಹಿಂದೆ ಸರಿಸ್ತೀನಪ್ಪ ಅನ್ನುವಂಥ ಮಟ್ಟಿಗೆ ಮಾತಾಡೋದನ್ನು ಗಮನಿಸಿದಾಗ ನಿಜವಾಗಿಯೂ ಇವತ್ತು ಯಾರಿಗಾದರೂ ಅಮೇರಿಕೆ ದುಸ್ಥಿತಿಯನ್ನು ಕಂಡ ಕೆಟ್ಟ ಅನ್ನಿಸ್ತದೆ. ಬಟ್ ಅವ್ರು ಮಾಡಿದ್ದವರು ಅನ್ನುವಂಥ ಪ್ರಸಂಗ. ಸಾಕಷ್ಟು ಲಾಭ ಮಾಡಿಕೊಂಡ್ರು, ಸುಳ್ಳು ಹೇಳಿದರು, ಏನೋ ಮಾಡಿದರು, ಶಸ್ತ್ರಾಸ್ತ್ರಗಳನ್ನು ಮಾಡಿ ಸಾಕಷ್ಟು ಗಳಿಸಿಟ್ಟು ಏನೆಲ್ಲ ಮಾಡಿದ್ರು. ಇವಾಗ ವೈಜ್ಞಾನಿಕ ಸಾಕಷ್ಟು ಮುಂದುವರೆದಿದ್ದಾರೆ. ಆದರೆ ಒಂದು ವಿಲ್ ಪವರ್ ಗೆಲ್ಲುವಂಥ ಶಕ್ತಿ, ಇರಾನ್ ಅಂತ ಶಕ್ತಿ ಕಳ್ಕೊಂಡಿದ್ದಾರೆ ಅನ್ನೋದು ಇರಾನದಿಂದ ಸೋತಾಗಿ ಗೊತ್ತಾಗಿದ್ದು. ಅವರೇನೋ ಅಮೇರಿಕನ್ ತಿಳ್ಕೊಂಡಿದ್ರು, ಒಂದು 2 ದಿನದಲ್ಲಿ ಮುಗಿಸಿಬಿಡ್ತೀನಪ್ಪ ಇರಾನ್ ಅಂತೇಳಿ. ಆದರೆ ಇವತ್ತಿಗೂ ಅದು ಮುಗಿತಾ ಇಲ್ಲ, ಇವತ್ತಿಗೂ ಇರಾನ್ ಸೋಲ್ತಾ ಇಲ್ಲ. ಹೀಗಾಗಿ ಮತ್ತು ಅದ್ರ ಜೊತೆ ಚೈನಾ ಅನ್ನೋದು ಆಮದು ಬೇರೆ. ಬಟ್ ಇವತ್ತು ಚೈನಾನು ಅದ್ರ ಸದುಪಯೋಗ ಮಾಡ್ಕೊಳ್ಳೋ ಸಲುವಾಗಿ ನೀವು ತೈವಾನದಿಂದ ಹಿಂದೆ ಹೋಗಬೇಕು, ನಮ್ಗೆ ಬಿಟ್ಟು ಕೊಡಬೇಕು ಅದನ್ನು ಅನ್ನುವಂಗೆ ಪ್ರಚಾರ ಮಾಡ್ತಾಯಿದ್ದಾರೆ. ಇವೆಲ್ಲ ನೆನಪಿಸ್ಕೊಂಡಾಗ ಇವತ್ತು CIA ರಿಪೋರ್ಟ್ಸ್ ಅಂತ ಹೇಳೋದು ನೋಡುತ್ತೇನಪ್ಪ ಅಂತಂದ್ರೆ, ಇಲ್ಲ ರೀ ನೀವು ಯುದ್ಧ ಮಾಡಲಿಕ್ಕೆ ಹೋಗ್ಬೇಡ್ರಿ, ಸೋಲ್ತಿರಿ ಗ್ಯಾರಂಟಿ ಅಂತೇಳಿ ಟ್ರಂಪ್ ಅವ್ರಿಗೆ ಅಲ್ಲಿಯ ಇಂಟರ್ನಲ್ ರಿಪೋರ್ಟ್ ಬಂದಿದ್ದರಿಂದಾಗಿ ಒಂದು ಸಪ್ಪೆ ಮುಖದ ನಮ್ಮ ಏನಪ್ಪ ಅಂತಂದ್ರೆ ಟ್ರಂಪ್ ಅವರು ಇವತ್ತು ಚೈನಾಕ್ಕೆ ಹೋಗಿದ್ದನ್ನು ಗಮನಿಸಿದ್ರೆ ಅಲ್ಲಿದ್ದು ಏನು ಪಡ್ಕೊಂಬರ್ಬೋದು, ಅವರು ನಿಜವಾಗಿ ಏನು ಒಪ್ಪಂದ ಮಾಡ್ಕೊಂಬರ್ಬೋದು ಸಮಾನತೆ ಲಗಟ್ಟಿನಲ್ಲಿ ಅನ್ನೋದು ಇವತ್ತು ಪ್ರಶ್ನಾರ್ಹವಾಗ್ಯದ. ಮತ್ತು ರೇರ್ ಅರ್ಥಗಳನ್ನು ಅರ್ಥ ಏನದ ರೇರ್ ಒಂದು ನಮಗೆ ಖನಿಜಗಳಿದ್ದಾವೆ, ಅವುಗಳನ್ನು ಮಾರೋ ಸ್ಥಿತಿಯೊಳಗೆ ಚೈನಾ ಇಲ್ಲ. ನಿಜವಾಗಿ ನಾವು ಬಂಗಾರ ಆಗಿರ್ಬೋದು, ಪ್ಲಾಟಿನಮ್ ಇರ್ಬೋದು, ಮತ್ತಾವುದು ಇರ್ಬೋದು, ಅದಕ್ಕಿಂತ ಹೆಚ್ಚಿನ ಕಿಮ್ಮತ್ತು ಅಂತ. ಯಾಕಂದ್ರೆ ಚೈನಾದಲ್ಲಿ ಎಷ್ಟೋ ರೇರ್ ಅರ್ಥಗಳು ಸಿಗ್ತಾ ಇರ್ತದೆ. ರೇರ್ ಏನು ವಸ್ತುಗಳದಾವಲ್ಲ, ರೇರ್ ಅರ್ಥ ಸಿಗೋದಲ್ಲೇ. ಅದನ್ನು ನಮ್ಮ ಇವತ್ತು ಕಂಪ್ಯೂಟರ್ಗಳಲ್ಲೇ, ನಮ್ಮ ಮೊಬೈಲ್ಗಳಲ್ಲೇ ಎಲ್ಲ ವಸ್ತುಗಳು ಬಳಸುವಂಥ ಒಂದು ಅದು ಶಕ್ತಿಯುತವಾದಂಥ ಒಂದು ಅರ್ಥ ಭೂಮಿ ಅಂತಿರೋ ಅಥವಾ ರೇರ್ ಖನಿಜ್ ಅಂತಿರೋ